ಎಲ್ಲ ವೀಕ್ಷಕರು ನಮಸ್ಕಾರ. ಇವತ್ತಿನ ದಿನ 2024-25ನೇ ಸಾಲಿನ SSLC ಪರೀಕ್ಷೆಯ ತಯಾರಿಗೆ ಸಂಬಂಧಪಟ್ಟಂತೆ KSEAB ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಂಡು ಬರೋಣ. ಸ್ನೇಹಿತರೆ, ಈ ವರ್ಷ 2024-25ನೇ ಸಾಲಿನಲ್ಲಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದರೊಳಗೆ ಇವತ್ತಿನ ದಿವಸ ನಾವು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ಅಂಕದ MCQ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು, ಅವುಗಳ ಪರಿಹಾರಗಳನ್ನು ಸೂಕ್ತ ವಿಶ್ಲೇಷಣೆಯೊಂದಿಗೆ ನಾವು ಪರಿಹರಿಸ್ಕೊಂಡು ಬರೋಣ. ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಐತಿ. ಇದು 8 ಪ್ರಶ್ನೆಗಳಿರ್ತವೆ. 1 ಅಂಕದ 8 ಪ್ರಶ್ನೆಗಳಿಗೆ 8 ಅಂಕ ಇರ್ತದೆ. ಅದರೊಳಗೆ ಮೊದಲನೇದು ಏನೈತಿ ಅಂತ, ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಸ್ಪರ್ಶಕ ಕೇಳಾರ, ಟ್ಯಾಂಜೆಂಟ್ ಅಂತ ಕರಿತೀವಿ. ಒಂದು ವೃತ್ತ ಇರುತ್ತೆ, ಆ ವೃತ್ತಕ್ಕೆ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದಂತಹ ಸ್ಪರ್ಶಕಗಳು ಅಂತಂದ್ರೆ ಒಂದು ಬಿಂದುವಿನಲ್ಲಿ ಒಂದೇ ಎಳಿಬೋದು. ಓಕೆ, ಅದೇನಾರ 2 ಬಿಂದುವಿನಲ್ಲಿ ಬಂತಂದ್ರೆ ಅದು ಛೇದಕ ಆಗತ್ತೆ, ಅಂದರೆ ಇಂಟರ್ಸೆಕ್ಷನ್ ಅಂತ ಆಗುತ್ತೆ. ಇದು ಟ್ಯಾಂಜೆಂಟ್ ಆಗಬೇಕು ಅಂದ್ರೆ, ಸ್ಪರ್ಶಕ ಆಗಬೇಕಂದ್ರೆ ಒಂದೇ ಒಂದು ಬಿಂದುವಿನಲ್ಲಿ. ಆಪ್ಷನ್ ಡಿ ಸರಿಯಾದ ಉತ್ತರ ಅಂತೇಳಿ ನಾವು ಗಮನಿಸ್ಬೋದು. 2ನೇ ಪ್ರಶ್ನೆ, ಎ ಮತ್ತು ಬಿಗಳು 2 ಧನ ಪೂರ್ಣಾಂಕಗಳಾದಾಗ ಮೊಸ ಯಾವಗಳ ಮೊಸ? AB ಗಳ ಮೊಸ ಅಂದ್ರೆ ಆ ಧನ ಪೂರ್ಣಾಂಕಗಳ ಮೊಸ ಮತ್ತು ಧನ ಪೂರ್ಣಾಂಕಗಳ ಲಸಗಳಿಗಿರುವ ಸಂಬಂಧವು ಅಂತ ಐತಿ. ಇಲ್ಲಿ ನಾವು ಒಂದನ್ನು ಗಮನಿಸ್ಬೇಕು. ಏನಂತಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ, ಏನು ಒಂದು ರಿಲೇಷನ್ ನಮಗೆ ಗೊತ್ತಿರ್ಬೇಕು. ಮೊದಲು ನಮಗೆ ಗೊತ್ತೈತಿ ಏನಂತ, HCF ಇಂಟು LCM ಈಸ್ ಈಕ್ವಲ್ ಟು ಯಾವ ಧನ ಸಂಖ್ಯೆಗಳು ಅಂತಂದ್ರೆ A ಇಂಟು B ಅಂತ ಅರ್ಥ. ಓಕೆ, ಹಾಗಾಗಿ ಈ ಸಂಬಂಧ ಇಲ್ಲಿ ಎದ್ರಾಗ ಆಪ್ಷನ್ನಾಗ ಐತೆ ಅಂತ ನೋಡ್ತಾ ಬಂದ್ರೆ, ಇಟ್ ಮೀನ್ಸ್ HCF ಮೀನ್ಸ್ ಹೈಯರ್ ಕಾಮನ್ ಫ್ಯಾಕ್ಟರ್ ಅಂತೇಳಿ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಇಲ್ಲಿ ಮೊಸ ಗುಂಡ್ಲೆ ಲಸ ಐತಿ, ಬಟ್ A ಮೈನಸ್ B ಐತಿ. ಇಟ್ ಇಸ್ ರಾಂಗ್. ಮೊಸ ಇಂಟು ಲಸ ಇಂಟು A ಇಂಟು B, ಇಟ್ ಇಸ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ A ಇಂಟು B ಐತಿ, ಬಟ್ ಇಲ್ಲಿ ಮೈನಸ್ ಐತಿ. ದೇರ್ ಫೋರ್ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತೇಳಿ ನಾವು ಗಮನಿಸ್ಬೇಕು. ಇನ್ನು ಥರ್ಡ್ ಒನ್ ಏನೈತಿ ಅಂತ ನೋಡಿದಾಗ, A1x ಪ್ಲಸ್ B1y ಪ್ಲಸ್ C1 ಈಸ್ ಈಕ್ವಲ್ ಟು 0 ಮತ್ತು A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ರೇಖಾತ್ಮಕ ಸಮೀಕರಣಗಳಲ್ಲಿ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಅಂತ ಕೇಳ್ಯಾರ. ದೇರ್ ಫೋರ್ ಇಲ್ಲಿ A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಅಂದ್ರೆ ರೇಖೆಗಳು ಛೇದಿಸುತ್ತವೆ. ಛೇದಿಸುವ ರೇಖೆಗಳು ಆಗಿರೋದ್ರಿಂದ ಇಲ್ಲಿ ಒಂದೇ ಒಂದು ಪರಿಹಾರ ಹೊಂದಿರ್ತೈತಿ. ದೇರ್ ಫೋರ್ ಇಟ್ ಈಸ್ ಆಪ್ಷನ್ ಬಿ, ಪರಿಹಾರ 1 ಅಂತ. ಇನ್ನು ಬೇರೆ ಬೇರೆ ಸಂದರ್ಭದೊಳಗೆ ಸಮಾಂತರ ಸರಳ ರೇಖೆಗಳಿದ್ದಾಗ ಇಲ್ಲಿ ಏನಾಗುತ್ತೆ, ಪರಿಹಾರ ಇಲ್ಲ. ಅದೇ ಒಂದ್ರ ಮೇಲೆ ಒಂದು ಅವಲಂಬಿತ ಸ್ಥಿರ ಜೋಡಿ ಆತಂದ್ರೆ ಅಲ್ಲಿ ಅನಂತ ಪರಿಹಾರಗಳಿವೆ. ಅಂದ್ರೆ ಪರಿಹಾರ ಇಲ್ಲಿ ಇಲ್ಲ, ಇಲ್ಲಿ ಅನಂತ ಪರಿಹಾರಗಳದವು. ದೇರ್ ಫೋರ್ ಒಂದು ಪರಿಹಾರ ಇರುವಂಥದ್ದು ಇದೇನಿದು, ಛೇದಿಸುವ ರೇಖೆಗೆ ಸಂಬಂಧಪಟ್ಟಂತ ಇದು ನಿಬಂಧನೆ ಆಗಿರೋದ್ರಿಂದ ದೇರ್ ಫೋರ್ ಆಪ್ಷನ್ ಬಿ 1 ಅಂತ. 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n ನೇ ಪದವು 3n-1 ಆದಾಗ ಅದರ 8ನೇ ಪದವು ಏನಾಗಿರ್ತೈತಿ ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ. ದೇರ್ ಫೋರ್ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಇಲ್ಲಿ ಆಲ್ರೆಡಿ n ನೇ ಪದ ಶ್ರೇಣಿ n ನೇ ಪದವು ಹಿಂಗಾದಾಗ 8ನೇ ಪದ ಅಂತ ಕೇಳ್ಯಾರ. ಕೊಟ್ಟಂಥ ಸಮೀಕರಣದಲ್ಲಿ n ಅಂದ್ರೆ 8ನೇ ಪದ. ದೇರ್ ಫೋರ್ 3 ಇಂಟು 8 ಮೈನಸ್ 1 ಈಸ್ ಈಕ್ವಲ್ ಟು 8 3 24 ಮೈನಸ್ 1 23 ಇಸ್ ದ ರೈಟ್ ಆನ್ಸರ್ ಅಂತ. ಹಂಗಾರೆ 8ನೇ ಪದ ಏನಾಗಿರ್ತೈತಿ, 23 ಆಗಿರ್ತೈತಿ. ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ 5ನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸೋಣ. P ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ - 1 ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ಯಾರ. ನಮಗೀಗ ಆಲ್ರೆಡಿ ಗೊತ್ತಿದೆ ಏನು ಅಂತ. ಒಂದು ಸರಳ ಸಮೀಕರಣದ ಅಂದ್ರೆ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಶೂನ್ಯತೆ ಸಂಖ್ಯೆ 1 ಆಗಿರೋದ್ರಿಂದ ಇಲ್ಲಿ ಏನಾಗೈತಿ, ಇದು ಒಂದು ಘನ ಬಹುಪದೋಕ್ತಿ ಆಗಿರೋದ್ರಿಂದ ಇದರ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆನೂ ಕೂಡ 3 ಆಗಿರ್ತೈತಿ. ಅವುಗಳ ಘಾತ ಸೂಚಿ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂತ. ದೇರ್ ಫೋರ್ ಇಲ್ಲಿ ಏನಿದು ಆಪ್ಷನ್ ಎ 3 ಅಂತ. ಯಾಕಂದ್ರೆ ನಾವು ಆಲ್ರೆಡಿ ಗೊತ್ತೈತಿ ಲೀನಿಯರ್ ಇಕ್ವೇಷನ್ ಹ್ಯಾಸ್ ಓನ್ಲಿ 1 0 ಅಂಥೇಳಿ. ಹಾಗಾಗಿ ಇಲ್ಲಿದು
ಇದು ಕೂಡ ಇದು ಒಂದು ಕ್ಯೂಬಿಕ್ ಇಕ್ವೇಷನ್ ಅಂದರೆ ಘನ ಒಂದು ಸಮೀಕರಣ ಆಗಿರೋದ್ರಿಂದ ಅಲ್ಲಿ 3 ಆಗಿರ್ತೈತಿ. ಇನ್ನು 6ನೇ ಪ್ರಶ್ನೆಯನ್ನು ಗಮನಿಸೋಣ. 6ನೇ ಪ್ರಶ್ನೆ ಏನೈತಿ? ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳ್ಯಾರ. ನೋಡ್ರಿ, ಇಕ್ವೇಷನ್ ಎಷ್ಟು ಈಸಿಯಾಗಿ ಕೇಳ್ಯಾರ ಅಂದರೆ ಇಲ್ಲಿ ನಮಗೆ ಗೊತ್ತಿರಲಿ ಏನು ಅಂತ. ಇದ್ರದ್ದು ನೇರ ವೃತ್ತ ಸಿಲಿಂಡರ್ನ ಘನಫಲ ಅಂದ್ರೆ ಅದರ ಸೂತ್ರ ಏನು ಅಂತಂದ್ರೆ ಸಿಲಿಂಡರ್ನ ಘನಫಲ ಈಸ್ ಈಕ್ವಲ್ ಟು 5r² ಅಂತ. ಓಕೆ, ಈಗ ಆಲ್ರೆಡಿ ಇದನ್ನು ಕೊಟ್ಟಾರ. ಎಷ್ಟೈತಿ? 1540 ಕೊಟ್ಟಾರ. 5r² ಇಂಟು Hನು ಕೊಟ್ಟಾರ 10 ಐತಿ. ತುಂಬ್ರಿ. ಏನು ಕೇಳ್ಯಾರ ಅವರಲ್ಲಿ? ಪಾದದ ವಿಸ್ತೀರ್ಣ ಕೇಳ್ಯಾರ. ಅಂದ್ರೆ ಒಂದು ಸಿಲಿಂಡರ್ ಹಿಂಗಿರುತ್ತೆ. ಓಕೆ, ಈ ಸಿಲಿಂಡರ್ನ ಘನಫಲ ಇಷ್ಟೈತಿ, ಎತ್ತರ 10 ಸೆಂಟಿಮೀಟರ್ ಐತಿ. ಇದೇನು ಕೇಳ್ಯಾರ ಅವರು? ಈ ಪಾದದ ವಿಸ್ತೀರ್ಣ ಕೇಳ್ಯಾರ. ಪಾದದ ವಿಸ್ತೀರ್ಣ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಏನು ಹೇಳ್ರಿ? ಒಂದು ವೃತ್ತದ ವಿಸ್ತೀರ್ಣ ಅಂತ. ದೇರ್ ಫೋರ್ ಇಲ್ಲಿ ನಮಗೆ ವೃತ್ತದ ವಿಸ್ತೀರ್ಣಕ್ಕೆ ಇಲ್ಲಿ ಬಂತು ಅಂದ್ರೆ 1540 ಈ 10 ಈ ಕಡೆ ಬಂದರೆ ಡಿವೈಡೆಡ್ ಬೈ 5r² ಅಷ್ಟೇ ಬೇಕಾಗಿರೋದು. ದೇರ್ ಫೋರ್ 0 ಕ್ಯಾನ್ಸಲ್. ಎಷ್ಟಿದು? 154 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. ಎಲ್ಲೈತಿ ಹೇಳ್ರಿ? ಆಪ್ಷನ್ ಸಿ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೇವೆ. ಓಕೆ, 7ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಅಂದರೆ ಏನಾಗುತ್ತೆ ಅಂತ ಇಲ್ಲಿ ಕೇಳ್ಯಾರ. ನೇರ ವಿಧಾನ ಅಂತ ಇರೋದ್ರಿಂದ ಇಲ್ಲಿ ಸಿಗ್ಮಾ FI XI ಅಂತ ಬರುತ್ತೆ. ದೇರ್ ಫೋರ್ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಆಪ್ಷನ್ ಎ ಸರಿಯಾದ ಉತ್ತರ ಅಂತಿಲ್ಲಿ ನಾವು ಗಮನಿಸ್ತೇವೆ. ಇನ್ನು 8ನೇ ಪ್ರಶ್ನೆ ಐತಿ, ಇಲ್ಲಿ ಗಮನಿಸೋಣ. 8ನೇ ಪ್ರಶ್ನೆ ಏನೈತಿ ಅಂತ ಇಲ್ಲಿ ಇದೊಂದು ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಐತಿ. ಇಲ್ಲಿ ತ್ರಿಕೋನಮಿತಿಯ ಕೋನಗಳ ಬೆಲೆ ಗೊತ್ತಿರಬೇಕು. ಚಾರ್ಟು ಏನು? sin 0, ಕಾಸ್ ಸೈನ್ ಕಾಸ್ ಟ್ಯಾನ್, ಕೊಸೆಕ್ ಸೆಕ್ ಕಾಟದ್ದು 0, 30, 45, 60, 90 ಇದ್ರ ವ್ಯಾಲ್ಯೂಗಳು ಗೊತ್ತಿರಬೇಕು ಇದರಲ್ಲಿ. ಇಲ್ಲಿ ಕೊಟ್ಟಂತ ನನಗೆ ಗೊತ್ತಿರಲಿ ಏನು ಇದ್ರ ಬೆಲೆ. ನಾನು ಈ ಒಂದು ಸಮೀಕರಣ ಕೊಟ್ಟಿದ್ದಾರೆ ಇಲ್ಲೊಂದು ತ್ರಿಕೋನಮಿತಿದು, ಅದರ ವ್ಯಾಲ್ಯೂ ತುಂಬ್ಕೊಂಡು ಹೋಗ್ಬೇಕು. tan² 45, tan 45 ಬೆಲೆ ತುಂಬಬೇಕು. 1 ಮೈನಸ್ tan 45 ಬೆಲೆ 1² ಯಾಕಂದರೆ tan² ಐತಲ್ಲ. ದೇರ್ ಫೋರ್ ಡಿವೈಡೆಡ್ ಬೈ ಇಲ್ಲಿ ಕೂಡ 1 ಪ್ಲಸ್ tan 45 1² ಈಸ್ ಈಕ್ವಲ್ ಟು 1 ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಈಸ್ ಈಕ್ವಲ್ ಟು 1 ಮೈನಸ್ 1 ಈಸ್ 0, 0/2 ಈಸ್ ಈಕ್ವಲ್ ಟು 0. ಹಂಗಾರೆ 0 ವ್ಯಾಲ್ಯೂ ಇಲ್ಲಿ ಕೊಟ್ಟಂಥದ್ರೊಳಗೆ ಯಾವ್ದು ಐತಿ ಅಂತ ನಾವು ಗಮನಿಸೋದ್ರಾತಂದ್ರೆ ಇಲ್ಲಿ sin 0 ಈಸ್ ಈಕ್ವಲ್ ಟು sin 0 ಡಿಗ್ರಿ ಈಸ್ ಈಕ್ವಲ್ ಟು 0 ಆಗಿರ್ತೈತಿ. ದೇರ್ ಫೋರ್ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಅಂತಿಲ್ಲಿ ನಾವು ಗಮನಿಸ್ತೇವೆ. ಓಕೆ ಸ್ನೇಹಿತರೆ, ಹೀಗೆ 8 ಬಹು ಆಯ್ಕೆಯ ಪ್ರಶ್ನೆಯ 8 ಇವುಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಏನು ವಸ್ತುನಿಷ್ಠ ಪ್ರಶ್ನೆಗಳು ಹೇಗಿದ್ದಾವು ಅಂತೇಳಿ ಅಂತಂದು ಗಮನ ಹರಿಸೋಣ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.